is the class about Navodaya exam pattern. ಅಂತ ಅಂದರೆ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ, ಅದರಿಂದ ಏನೆಲ್ಲ ಓದಬೇಕಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಪ್ಯಾಟರ್ನ್ಗಿನ ಮುಂಚೆ ಫಸ್ಟ್ ಬೇಸಿಕ್ ಆಗಿರೋ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಒಂದೇನು ಅಂತ ಅಂದರೆ ಕ್ವಶನ್ ಪೇಪರು 100 ಮಾರ್ಕ್ಸ್ ಇರುತ್ತೆ. ಓನ್ಲಿ ಒನ್ ಎಕ್ಸಾಮ್, ಓನ್ಲಿ ಒನ್ ಕ್ವಶನ್ ಪೇಪರ್ 100 ಮಾರ್ಕ್ಸ್ ಇರುತ್ತೆ. ಆದರೆ 80 ಕ್ವಶನ್ಸ್ ಇರ್ತವೆ. 80 ಕ್ವಶನ್, ನಂಬರ್ ಆಫ್ ಕ್ವಶನ್ಸ್ 80 ಇರ್ತದೆ. ಸೊ ಹಾಗಾದರೆ ಒಂದು ಕರೆಕ್ಟ್ ಆನ್ಸರ್ಗೆ ನಮಗೆ 1.25 ಮಾರ್ಕ್ಸ್ ಸಿಗುತ್ತೆ. ಇದರ ಜೊತೆಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅಂದರೆ ಎಕ್ಸಾಂಪಲ್ 80 ಕ್ವಶನ್ಸಲ್ಲಿ ನೀವು 40 ಕ್ವಶನ್ಸ್ನ ಆನ್ಸರ್ ಮಾಡಿದ್ದೀರಿ ಅನ್ಬೋದು ಕರೆಕ್ಟಾಗಿ. ಇದರಿಂದ ಏನಾಗುತ್ತೆ, ನಿಮಗೆ 50 ಮಾರ್ಕ್ಸ್ ಸಿಗುತ್ತೆ. ಓಕೆ, 50 ಮಾರ್ಕ್ಸ್ ಸಿಗುತ್ತೆ. 40 ಕ್ವಶನ್ಸ್ನ ಅಟೆಂಡ್ ಮಾಡಿದ್ದೀರಾ, 50 ಮಾರ್ಕ್ಸ್ ಸಿಗುತ್ತೆ. ಜೊತೆಗೆ 10 ಕ್ವಶನ್ಸ್ನು ಅಟೆಂಡ್ ಮಾಡಿದ್ದೀರಾ, ಟೋಟಲ್ ಆಗಿ 50 ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ. 10 ಕ್ವಶನ್ಸು ರಾಂಗ್ ಆಗಿದ್ದಾವೆ. ಇದರಲ್ಲಿ ರಾಂಗ್ ಆಗಿರೋದಕ್ಕೆ ನಿಮಗೆ ಯಾವುದೇ ರೀತಿ ಪೆನಾಲ್ಟಿ ಇರೋದಿಲ್ಲ. ಪೆನಾಲ್ಟಿ ಮೀನ್ಸ್ ಇವಾಗ 40 ಕ್ವಶನ್ಸ್ನ ಆನ್ಸರ್ ಮಾಡಿ, ಟೋಟಲ್ ಆಗಿ 50 ಕ್ವಶನ್ಸ್ನ ಆನ್ಸರ್ ಮಾಡಿದ್ದೀರಾ, ಅದರಲ್ಲಿ 40 ಕರೆಕ್ಟ್ ಆಗಿದ್ದಾವೆ, 10 ರಾಂಗ್ ಆಗಿದ್ದಾವೆ. ಓಕೆ, 40 ಕ್ವಶನ್ಸ್ನ ಕರೆಕ್ಟ್ ಆಗಿರೋದ್ರಿಂದ 50 ಮಾರ್ಕ್ಸ್ ಇತ್ತು. 10 ಕ್ವಶನ್ಸ್ ರಾಂಗ್ ಆಗಿರೋದ್ರಿಂದ ಏನಾಗುತ್ತೆ, 0 ಮಾರ್ಕ್ಸ್. ಯಾವುದೇ ಮಾರ್ಕ್ ಟೋಟಲ್ ಆಗಿ ಮಾರ್ಕ್ಸ್ ಬಂದಿರೋದೆಷ್ಟು ನಿಮಗೆ 50 ಮಾರ್ಕ್ಸ್ ಬಂದಿರುತ್ತೆ. ಯಾಕಂದರೆ 40 ಅಷ್ಟೇ ಕರೆಕ್ಟ್ ಆಗಿರೋದು. ಇವಾಗ ರಾಂಗ್ ಎಷ್ಟಾಗಿದ್ದಾವೆ, 10 ಆಗಿದೆ. ರಾಂಗ್ ಇದ್ರೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅಂದರೆ ರಾಂಗ್ ಮಾಡಿರೋದಕ್ಕೆ 50 ಮಾರ್ಕ್ಸ್ ನೀವು ತಗೊಂಡಿರೋಂಥ ಮಾರ್ಕ್ಸಲ್ಲಿ ಯಾವುದೇ ರೀತಿ ರಿಡಕ್ಷನ್ ಮಾಡೋದಿಲ್ಲ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಆರಾಮಾಗಿ ಗೊತ್ತಿಲ್ಲ ಅಂದರೂ ಕೂಡ 80 ಕ್ವಶನ್ನು ಅಟೆಂಡ್ ಮಾಡ್ಬೋದು. 80 ಕ್ವಶನ್ಸ್ನು ಅಟೆಂಡ್ ಮಾಡ್ಬೋದು. ಯಾಕಂದರೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಗೊತ್ತಿಲ್ಲ ಅಂದರೂ ಕೂಡ ಅಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡುವಂಥ ಪಾಸಿಬಿಲಿಟಿ ಇದೆ, ಚಾನ್ಸಸ್ ಇದೆ. ಇದು ಫಸ್ಟ್ ಟಾಪಿಕ್ ಬೇಸಿಕ್. ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ 2 hours ಎಕ್ಸಾಮ್ ಇದೆ. ಇಷ್ಟೊತ್ತಿಂದ ಎಷ್ಟೊತ್ತಿಗೆ 11:30 to 1:30 2 hours ಎಕ್ಸಾಮ್. ಓಕೆ, ಇಷ್ಟು ಏನು ಬೇಸಿಕ್ ಆಗಿರೋ ಇನ್ಫಾರ್ಮೇಷನ್. ಇವಾಗ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಇರ್ತವೆ ಅನ್ನೋದನ್ನ ನೋಡೋಣ. ಎಸ್, ಇವಾಗ ಗೊತ್ತಿರೋ ಹಾಗೆ ಟೋಟಲ್ ಆಗಿ 80 ಕ್ವಶನ್ ಇರ್ತವೆ. 80 ಕ್ವಶನ್ಸ್ ಕ್ವಶನ್ ಪೇಪರಲ್ಲಿ. ಸೊ 80 ಕ್ವಶನ್ನು ಒಂದೇ ರೀತಿ ಇರೋದಿಲ್ಲ. ಟೋಟಲ್ ಆಗಿ 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒಂದು ಸೆಕ್ಷನ್, ಸೆಕೆಂಡ್ ಸೆಕ್ಷನ್ ಆ್ಯಂಡ್ ಥರ್ಡ್ ಸೆಕ್ಷನ್. ಓಕೆ, ಫಸ್ಟ್ ಸೆಕ್ಷನಲ್ಲಿ 40 ಕ್ವಶನ್ಸ್ ಇರ್ತವೆ. ಯಾವ ರೀತಿ ಕ್ವಶನ್ಸ್ ಅಂತ ನಾನು ತೋರಿಸ್ತೀನಿ ಮತ್ತು ಹೇಳ್ತೀನಿ. 40 ಕ್ವಶನ್ಸ್, 40 ಪ್ರಶ್ನೆಗಳು. ಓಕೆ, ಸೆಕೆಂಡ್ ಸೆಕ್ಷನ್ನಲ್ಲಿ 20 ಕ್ವಶನ್ಸ್ ಇರ್ತವೆ. ಥರ್ಡ್ ಸೆಕ್ಷನಲ್ಲಿ 20 ಕ್ವಶನ್ಸ್ ಇರ್ತವೆ. ಸೊ ಟೋಟಲ್ ಆಗಿ ಎಷ್ಟು ಪ್ರಶ್ನೆಗಳಾಗ್ತವೆ, 80 ಪ್ರಶ್ನೆ, 80 ಕ್ವಶನ್ಸ್. ಓಕೆ, ನೆಕ್ಸ್ಟ್ ಈ 40 ಪ್ರಶ್ನೆಗಳನ್ನ ಸರಿ ಮಾಡಿಬಿಟ್ಟೆ ಇಲ್ಲಿ ನಿಮಗೆ 50 ಮಾರ್ಕ್ಸ್ ಸಿಗುತ್ತೆ. ಓಕೆ, 20 ಕ್ವಶನ್ಸ್ ಕರೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ 25 ಮಾರ್ಕ್ಸ್ ಸಿಗುತ್ತೆ. ಥರ್ಡ್ ಸೆಕ್ಷನಲ್ಲಿ 20 ಕ್ವಶನ್ಗೂ ಆನ್ಸರ್ ಮಾಡಿದರೆ ಸಿಗುತ್ತೆ 25 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಆಗಿ 50, 25, 75, 25, 100 ಮಾರ್ಕ್ಸ್. ಸೊ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಓಕೆ, ಫಸ್ಟ್ ಸೆಕ್ಷನ್ ಪ್ರಶ್ನೆಗಳು ಏನು ಅಂತ ಅಂದರೆ ಮೆಂಟಲ್ ಎಬಿಲಿಟಿ. ಓಕೆ, ಹೇಳ್ತೀನಿ ಯಾವ ರೀತಿ ಇರ್ತವೆ ಕ್ವಶನ್ಸ್ ಅಂತ. ಸೆಕೆಂಡ್ ಸೆಕ್ಷನ್ ಏನು ಅಂತ ಅಂದರೆ ಗಣಿತದ್ದು, ಲೆಕ್ಕಗಳಿರ್ತವೆ. 20 ಕ್ವಶನ್ಸ್ ಲೆಕ್ಕಗಳು. ಥರ್ಡ್ ಸೆಕ್ಷನ್ ಏನು ಅಂತ ಅಂದರೆ ಭಾಷಾ ಪರೀಕ್ಷೆ, ಲ್ಯಾಂಗ್ವೇಜ್ ಟೆಸ್ಟ್. ದಿಸ್ ಇಸ್ ಅರ್ಥಮೆಟಿಕ್ ಟೆಸ್ಟ್. ಓಕೆ, ಇದರಲ್ಲಿ
ಸೆಕೆಂಡ್ ಸೆಕ್ಷನ್ ನೋಡಿದರೆ ಗೊತ್ತಾಗುತ್ತೆ, ಓದಿದರೆ ಗೊತ್ತಾಗುತ್ತೆ. ಏನು ಅಂತ ಅಂದರೆ ಲೆಕ್ಕಗಳಿರ್ತವೆ. ಇದರಲ್ಲಿ ಭಾಷಾ ಪರೀಕ್ಷೆಯಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ಓದಿ 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜಿಗೆ 5 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಟೋಟಲ್ ಆಗಿ 5 ಪ್ಯಾಸೇಜ್ ಇರ್ತದೆ. 4 ಕ್ವಶನ್ಸ್ ಇರ್ತವೆ, ನಾಟ್ 5 ಕ್ವಶನ್ಸ್. ಒಂದು ಪ್ಯಾಸೇಜ್, ಎಸ್ ಸಾರಿ ಫಾರ್ ದ ಮಿಸ್ಟೇಕ್, 4 ಪ್ಯಾಸೇಜ್ ಇರ್ತವೆ. 4 ಪ್ಯಾಸೇಜ್, ಒಂದು ಪ್ಯಾಸೇಜಿಗೆ 5 ಕ್ವಶನ್ಸ್ ಇರ್ತವೆ. 4 ಪ್ಯಾಸೇಜಸ್, ಒಂದು ಪ್ಯಾಸೇಜ್ ಓದಿದ ತಕ್ಷಣ 5 ಕ್ವಶನ್ಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಪ್ಯಾಸೇಜ್ 5 ಕ್ವಶನ್, ನೆಕ್ಸ್ಟ್ ಪ್ಯಾಸೇಜ್ 5 ಕ್ವಶನ್ಸ್. ಓಕೆ, ಇವಾಗ ಕ್ಲಾರಿಟಿ ಬೇಕಾಗಿರೋದು ನೀವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರ್ತವೆ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಈ ರೀತಿ ಇರ್ತವೆ, ಡಯಾಗ್ರಾಮ್ ಬೇಸ್ಡ್. ಒಂದೇ ರೀತಿ ಇರೋದಿಲ್ಲ, ಬಟ್ ಡಯಾಗ್ರಾಮ್ ಬೇಸ್ಡ್ ಟೆಕ್ಸ್ಟ್ ಆಗಿರುತ್ತೆ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಆಗಿರ್ತದೆ. ಅದರಲ್ಲೂ ಟೈಪ್ಸ್ ಬೇರೆ ಬೇರೆ ಇರುತ್ತೆ. ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಇದು ಏನು ಫಸ್ಟ್ ಸೆಕ್ಷನ್. ಫಸ್ಟ್ ಸೆಕ್ಷನಲ್ಲಿ 40 ಕ್ವಶನ್ಸ್ ಇರ್ತವೆ. 40 ಕ್ವಶನ್ಸ್ ಫಸ್ಟ್ ಸೆಕ್ಷನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ವಿಭಾಗ 2 ಅಂಕ ಗಣಿತದ್ದು ಲೆಕ್ಕಗಳು ಕೊಟ್ಟಿರ್ತಾರೆ, ಅವನ್ನ ಸಾಲ್ವ್ ಮಾಡಿ. ಟೋಟಲ್ ಆಗಿ 20 ಕ್ವಶನ್ಸ್, 60 ಆಯಿತು. ನೆಕ್ಸ್ಟ್ ಭಾಷಾ ಪರೀಕ್ಷೆಯಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, 5 ಕ್ವಶನ್, 1 2 3 4 5 ಕ್ವಶನ್ಸ್. ಪ್ಯಾಸೇಜು 5 ಕ್ವಶನ್ಸ್, ಪ್ಯಾಸೇಜು 5 ಕ್ವಶನ್ಸ್. ಟೋಟಲ್ ಆಗಿ 4 ಪ್ಯಾಸೇಜ್, 5 ಕ್ವಶನ್ ಫಾರ್ ಈಚ್. ಸೊ ಇದು ಏನು ನವೋದಯ ಎಕ್ಸಾಮ್ ಪ್ಯಾಟರ್ನ್ನ ಬಗ್ಗೆ. ಸೊ ಟೋಟಲ್ ಆಗಿ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಅಂದರೆ ಈ 3 ಸೆಕ್ಷನ್ನಲ್ಲಿ ಓದಬೇಕಾಗುತ್ತೆ. ಈ 3 ಸೆಕ್ಷನ್ ಅಂಡರ್ ಸಬ್ಜೆಕ್ಟಿವ್ ಪಾಯಿಂಟ್ಸ್ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ಪ್ರಿಪೇರ್ ಆಗಬೇಕಾಗುತ್ತೆ. ಓಕೆ, ಮೆಜಾರಿಟಿ ಆಫ್ ದ ಪ್ರಿಪ್ರೇಷನ್ ಯಾವುದಕ್ಕೆ ಹೋಗುತ್ತೆ, ಮೆಂಟಲ್ ಎಬಿಲಿಟಿ. ಬಿಕಾಸ್ 50 ಮಾರ್ಕ್ಸ್ ಇದಕ್ಕಿದೆ, ಅಂದರೆ 50 ಮಾರ್ಕ್ಸ್ ಇದರಿಂದಲೇ ಬರುತ್ತೆ, ಮತ್ತು ಈಸಿ ಕೂಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ತುಂಬ ಟಫ್ ಅಂತ ಅಂದ್ಕೊಂಡ್ರೆ ಯಾವುದಾಗುತ್ತೆ, ಗಣಿತದ್ದು. ಬಿಕಾಸ್ ಟು ಸಾಲ್ವ್ ಏನು ಮಾಡಬೇಕಾಗುತ್ತೆ, ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ, ಟೈಮ್ ತೊಗೊಳುತ್ತೆ. 2 ಅವರ್ಸ್ ಒಳಗೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಅದು ಏನಾಗುತ್ತೆ, ಪ್ರಾಕ್ಟೀಸಿಂದ ಬರ್ಬೋದು, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಭಾಷಾ ಪರೀಕ್ಷೆ, ಇದು ಕೂಡ ಈಸಿ. ಅಲ್ಲಿ ಕೊಟ್ಟಿರೋಂಥ ಕಥೆನ ಅಥವಾ ಪ್ಯಾಸೇಜ್ನ ಒಂದು ಸನ್ನಿವೇಶನ ಓದಿ ಏನು ಮಾಡಬೇಕು, ಅರ್ಥ ಮಾಡಿಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಆರಾಮ್ಸೆ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಾಂಪ್ರಿಹೆನ್ಸಿವ್ ಸ್ಕಿಲ್ ಆಫ್ ಎ ಸ್ಟೂಡೆಂಟ್. ಓಕೆ, this is all about today's class. Thank you.